30 ರೂಪಾಯಿ ಕೊಡೋಂಗ. ಎಷ್ಟು? 30 ರೂಪಾಯಿ ಸೀಕ್ರಮ್ ಕೊಡೋಂಗ. ನಾನು ಸತ್ರ ಕೊಡೋಂಗಿಲ್ಲ. ನೀನು ಎಷ್ಟು ಹೇಳಿದ್ರೆ ಅಷ್ಟು ಕೊಡೋಕೆ ನಾನೇನು ತಿಕ್ಕೆಂದಿರ್ಬೇಕಂತ ಇದ್ದೀನಿ. ರೈಲ್ವೆ ಸ್ಟೇಷನ್ಲಿಂದ ಸತ್ತ ತಹಸೀಲ್ದಾರ್ಗಳಿಗೆ ನಿಂಗೆ 30 ರೂಪಾಯಿ ಕೊಡಬೇಕಾ? 3 ರೂಪಾಯಿ ಕೊಡ್ತೀನಿ, ಕುಡ್ಸ್ಕೋಬೇಕಂದ್ರೆ ಕುಡ್ಸ್ಕೊ, ಇಲ್ಲಿದ್ರೆ ಬಿಟ್ಟು. ಅಯ್ಯೋ ಮೀಟರ್ ಪಾರಯ್ಯ, ನಾನು ಸತ್ರ ಕೂಡ ಪಾರಂಗಿಲ್ಲ. ನೀನು ಪಾರಂದಂಗೆಲ್ಲ ಪಾರಾಗ ನಾನೇನು ತಿಕ್ಕೆಂದಿರ್ಬೇಕಂತ ಇದ್ದೀನಿ ನಿಂಗೆ. ಬೆಜವಾಳಿಂದ ಇಲ್ಲಿಗೆ ಬಂದರೆ ರೈಲಲ್ಲಿ 4 ಪಂಕೆ ಹಾಕ್ಯಾರೆ, ಕುಂತ್ಕೊಳಕ್ಕೆ ದೊಡ್ಡ ಸೀಟ್ ಹಾಕ್ಯಾರೆ, ಕಾಲು ಇಟ್ಕೊಳಕ್ಕೆ ಶುಭ್ರವಾಗಿದ್ದ ಗದಿಕ್ಕ್ಯಾರೆ, ಬಾತಕಾನಿ ಹೊಡೆಯೋಕೆ ಅಲ್ಲಿ ಇಲ್ಲಿ ಮನುಷ್ಯರು, ನಾವು ಓದೋಕೆ ಮುಂದೆಗಲೇ ಪೇಪರ್ ಐತೆ ಅವನ ಕೈಯಾಗೆ. ಇವೆಲ್ಲ ಕೊಟ್ಟು ಅವ್ರು ಹಾಕಿದ್ದ ಚಾರ್ಜ್ ಎಷ್ಟು ಎಲ್ಲ ಕಲ್ತ್ರೆ 25 ರೂಪಾಯಿ. ಮತ್ತು ನೀನು ಇದರಲ್ಲಿ ನಂಗೆ ಡಬ್ಬದಾಗಿ ಆಡಿಸ್ದಂಗೆ ಆಡಿಸಿದ್ದಿ. ಎಲ್ಲ ನೋಡಿದ್ರೆ 10 ಮೈಲ್ ತಿರುಗಿಲ್ಲ, ನಿಂಗೆ 30 ರೂಪಾಯಿ ಕೊಡ್ಬೇಕಾ? ನಿಂಗೆ 30 ಹೊಡೆದಿದ್ದೆ ಅಂದರೆ ಶಾರ್ದ ಇಕ್ತೀನಿ ನಿಂಗೆ. ಕಳ್ಳ ಮಗನೇ, ನಿಂಗೆ ದಂಬಡಿ ಕೊಡಂಗಿಲ್ಲ. ನಿಂಗೆ ಎಲ್ಲಿ ಕೈಲಾತದ ಅಲ್ಲಿ ಕೇಳ್ಕೊ, ನಡಿ ಹೋಗಿ, ನಡಿ ಆ ಕಡೆ ನಡಿ. ಏಯ್ ಪಲ್ಲೆಟೂರೋಲ್ ಅಂತ ಅವ್ನಿಗೆ ಮೋಸ ಮಾಡ್ತ್ಯಾ? ನಿನ್ನ 3 ಮರ್ಯಾದಾಗ ತಿಂತಿದ್ದಲ್ಲಪ್ಪ. ಅವನೆಷ್ಟು ಕೊಟ್ಟರೆ ಅಷ್ಟು ತಗೊಂಡೋಗಿ ನಡಿ. ಹಂಗಿಕ್ಕೂ ಗಡ್ಡಿ ವೇದವಾಗ. ಅಯ್ಯೋ ಅಯ್ಯೋ ಅಯ್ಯೋ, ಉಂಗರ್ಗು ಒಣಕಂ, ಉಂಗರ ಅಪ್ಪ ಒಣಕಂ. ನನ್ನ ಅಪ್ಪ ಮಾರ್ವೆ ನಿಂಗೇಕ್ಲೆ, ಅವ್ಳು ಯಾವಳು ತಗೊಂಡು ಹೋಗ್ಯಾಳೆ ನಿಂಗೇಕ್ಲೆ. ಚಂಬು ತೋಡ್ದಿದ್ರೆ ಸಾಯ್ತೀನಿ ತಿಕ್ಕಸುಲ ಮಗನೇ. ಏನು ಅನ್ಕೊಂಡಿದ್ದು? ಬಲೆ ಓನಪ್ಪ ನೀನು. ಬೆಳಿಗ್ಗೆ ಸಾಯಿಗಿರಾಗಿ ಬಂದಿದೆ. ನೀನು ಬೇಡ, ನಿನ್ ಕಾಸು ಬೇಡ ನಂಗೆ. ಇನ್ನು ಸುತ್ತೆಲ್ಲ ಬೋ ರಂಪ. ಕನ್ನಡ ಓನೇ ಇವನು ತಿಕ್ಕೇನು. ಯಾರು ನೀನು? ನಮ್ಮ ಸುಬ್ರಹ್ಮಣ್ಯನ ಮಗನು ರಾಜ ಅಲ್ಲ? ಚೆನ್ನಾಗಿದ್ದೇನಿಲ್ಲ ನೀನು? ನಾನೇನೋ ಹೆಂಗೆ ಇದ್ದೀನಿ. ನಮ್ಮ ತಂಗಿ ಆಗಿದ್ದಾಳೆ. ಯಾರು? ಸಾಯಿತ್ರಿ ಬಾಗೇನ ಹೇಳ್ತಾ ಇದ್ದೀನಿ. ಅವಳನ್ನ ಧರ್ಮರಾಜು ಕೊಂಪೆದಲ್ಲಿ ಬಿಜಾಕಿ ನೀನು ಪಟ್ನವು ಚೆನ್ನಾಗಿ ಬಂದಿದ್ದಿ. ಹಂಗೆ ಮಾಡಂತಾನೆ ಇಲ್ದ ನಾನೇ ಆದರೆ ತಿಕ್ಕೇನು. ಒಂದಿನ ಅವನಿಗೆ ಏನು ಮೆಂಟಲು ಇದು ಒಬ್ಬಳೇ ಇದ್ದಲ್ಲ ಅಂತಾನು ಬಲಾತ್ಕಾರ ಮಾಡಕ್ಕೆ ಹೋಗ್ಯಾನೆ. ಸ್ವಾಮಿ, ನಾನಲ್ಲ, ಆ ಕಲವನು. ಆ ಧರ್ಮರನ್ನ ಕುತ್ತಿಗೆ ಸಾಯಿಸಿ ಆ ಕೆಲಸ ಮಾಡ್ಲಿಕ್ಕೆ ಕೂಡ ಅಷ್ಟೇ ಕೆಲಸ ಮಾಡಿ ಒಬ್ಬ ಚಿಕ್ಕ ನಿಮ್ಮ ತಂಗಿನ ಸೇವ್ ಮಾಡಿದನು. ಯಾರ ಹುಡುಗ? ನಮ್ಮೂರಿಗೆ ಹೊಸ್ದಾಗಿ ಬಂದಿದ್ದ ಮಾಸ್ಟರ್ ಚಿಕ್ಕವನು. ಅವನು ನಿನ್ನ ತಂಗಿನ ಸೇವ್ ಮಾಡೋಡಲ್ಲ ಮೆದಿ ಕೂಡ ಮಾಡ್ಕೊಂಡ್ಯಾನೆ. ಅದರ್ಲಿಂದ ಅವನ ಮ್ಯಾಗೆ ಕಕ್ಷೆ ಹಿಡ್ದು ಆ ಧರ್ಮರಾಜ್ ಅವ್ನ ಜಾಬ್ ತೆಗಿಸಿ ಬಿಟ್ಟಾನೆ. ಅದರ್ಲಿಂದ ಅವ್ರ ಪರಿಸ್ಥಿತಿ ಮತ್ತೆ ಚಂಡಾಲಂಗ ತಯಾರಾಗ್ಯದಪ್ಪ. ಒಂದು ಮಾತು ಹೇಳ್ಬೇಕಂದ್ರೆ, ಅವಾಗ ನೀವು ಬಿದ್ದಿದ್ದ ಕಷ್ಟ ಎಲ್ಲ ಇವಾಗ ಅವ್ರು ಬೀಳ್ತಿದ್ದಾರೆ. ನೋಡಪ್ಪ, ನಿನ್ನ ನೋಡ್ತಾ ಇದ್ರೆ 4 ಕಲ್ಲು ಸಂಪಾದಿಸಿ ಚೆನ್ನಾಗಿದ್ದಂಗೆ ಕಾಣ್ತಾ ಇದ್ದಿ. ನಿನ್ನ ತಂಗಿ ನಿನ್ನ ತೋಡ ಹುಟ್ಟ್ಯಾಲೆ, ಕಷ್ಟ ಅಲೆಗ ಇದ್ದಾಳೆ. ಅವಳನ್ನ ನೋಡೋ ಕೆಲಸ ನಿಂದೆ ಅಪ್ಪ. ಇವಾಗ ನಿನ್ನ ಕಾಸು ಬೇಡ ಅಂತ ಕೇಳ್ತಾ ಇದ್ದಿ. ಒಂದು ಸಣ್ಣ ಪದ್ದಾಗೆ 10,000 ರೂಪಾಯಿ ಕೊಡ್ತಿದ್ದೀನಿ. ಅದು ಸರ್ಕಲ್ ಇನ್ಸ್ಪೆಕ್ಟರ್ ಕೈಲಿಂದ ಕೊಡ್ತಾ ಇದ್ದೀನಿ. ನಿನ್ನ ಜೀವಿತದಲ್ಲಿ ಕಾಸು ಬೇಡ ತಿಂದಂದರೆ ತುಂಬ ಕೆಲಸ ಬರಲಿದಂತ ಆತಿ. ಯೋಚನೆ ಮಾಡ್ಕೊ. ರಾಜ ರಾಜ ನಮಸ್ಕಾರ ಸರ್. ಲೇ ದ್ರೋಹಿ, ನೀನೇನು ಬದುಕೇ ಇದೆಯೇನೋ? ನೀನು ಸಾಯಿಸ ಬಿಡಲ್ಲ ಕಣ. ನನಗೆ ಶಿಕ್ಷೆ ಬಿದ್ದರೂ ಪರವಾಗಿಲ್ಲ, ನೀನು ಸಾಯಿಸ್ತೀನಿ ಕಣ. ಅವನು ಆರ್ಡರ್. ನಿನ್ನ ದೌರ್ಜನ್ಯ ಮಾರಕ್ಕೆ ಕೋರ್ಟ್ ಅನ್ಕೊಂಡಿದ್ದ, ಏನು ಅನ್ಕೊಂಡಿದ್ದಿ? ಸಾರಿ ಸರ್, ಒಬ್ಬ ಪ್ರಮುಖ ಪತ್ರಕರ್ತ ಆಗಿದ್ದು ಕೂಡ ಈ ಥರ ನೀಚವಾಗಿ ಬಿಹೇವ್ ಮಾಡಿದ್ದೀನಂದ್ರೆ ನನ್ನ ಒಳಗಡೆ ಆಗಿರೋ ಗಾಯ ನಾನು ಯಾವ ಥರ ಹೇಳ್ಕೊಳ್ಳಿದ್ದೀನಿ. ಸೊತ್ತು ಸ್ವರ್ಗಕ್ಕೆ ಹೋಗಿರೋ ಚಂಚಲ ನನ್ನ ಅಭಿಮಾನ ಸಂಗಾತಿ. ಆ ಅಭಿಮಾನಿ ಸಂಘಕ್ಕೆ ನಾನು ಪ್ರೆಸಿಡೆಂಟ್ ಕೂಡ. ನನ್ನ ಕಳ್ಳರೇ ನೋಡಿದ್ರೆ ಸರ್, ನನ್ನ ಕಣ್ಣು ಮುಂದೆ ನಡೆದಿರೋ ದುರ್ಘಟನೆಗಳನ್ನೆಲ್ಲ ಇವನೇ ಮಾಡಿದ್ದಾನೆ. ಅದಕ್ಕೋಸ್ಕರ ಆವೇಶ ತಡ್ಕೊಳಕ್ಕಾಗಲಿಲ್ಲ ಸರ್. ಈ ಥರ ಅಪರಾಧಿಗಳನ್ನ ಕ್ಷಮಿಸಿಬಿಡಿ ಸರ್. ಒಂದು ಅಮಾಯಕನ್ನ ನೆರಸ್ತನ ಮಾಡಿ ನೋಡ್ತಾ ಇದ್ದೇನ. ಅನುಭವಿಸ್ತಾ ಲಿಂಗಾವು ಅನುಭವಿಸ್ತೀನಿ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.